Hip hip hooray! Second inning start. Both the team line up. Geeta team ready start. Kabaddi, 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 kabaddi. Runner out. Cupboard, 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 cupboard. Cinco, come on, Cinco. Cinco. Cupboard, 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 cupboard. ತಂಗಿಯವ್ವ ಬಂದಾಗಿಂದ ನೋಡ್ತಾ ಇದ್ದೀನಿ ಅವ್ರ ಪಾಡಿಗೆ ಹಿಂಗೆ ಕೂತಿದ್ದಾರೆ. ನಮ್ಮನ್ನು ಬರೋಕೆ ಹೇಳಿ ಅವ್ರು ಈ ಥರ ಕಣ್ಣು ಮುಚ್ಕೊಂಡು ಕೂತಿರೋ ತಪ್ಪಲ್ವೇ ತಂಗಿಯವ್ವ, ನ್ಯಾಯವೇ? ಅಣ್ಣ, ಅವರು ಒಳಗಡೆ ಉತ್ತರ ಹುಡುಕ್ತಾ ಇದ್ದಾರೆ. ಆದರೆ ಸಮಸ್ಯೆ ಇರೋದು ಹೊರಗಡೆ ತಂಗಿಯವ್ವ. ಹಣೆ ಬರಹ ಕಾಣೋದು ಒಳಗಡೆ. ಓಹೋ ಹೋ, ಅಂದರೆ ಗುರುಜಿಗನ್ನ ಭವಿಷ್ಯ ನೋಡ್ತಾ ಇದ್ದಾರೆ. ಹೊರಗಡೆ ಉರಿಯೋ ಬೆಂಕಿಗೆ ಒಳಗಡೆಯಿಂದ ನೀರು ತಗೊಂಬರೋದು ಒಂಥರ ಚೆನ್ನಾಗಿದೆ. ಮೊದಲೇ ಕಾಲ ಕೆಟ್ಟಿದೆ, ಕೆರೆ ಕಟ್ಟೆಯಲ್ಲಿ ನೀರಿಲ್ಲ, ಇವ್ರು ನೀರು ಹೊಡ್ಕೊಂಡು ಅದೆಲ್ಲ ಹೋಗ್ತಾರೋ ದೇವರಿಗೆ ಗೊತ್ತು. ಓಹೋ, ಇವರು ಗುರೂಜಿ ಅಲ್ವಾ? ಇವ್ರು ಇಲ್ಲೆಲ್ಲ ಲೋಕಲ್ ಏರಿಯಾಕ್ಕೆಲ್ಲ ಹೋಗಲ್ಲ, ಹೋದ್ರೆ ಡೈರೆಕ್ಟ್ ಹಿಮಾಲಯ, ಅಲ್ಲಿಂದ ಬರ್ತಾ ಮಂಜು ಕಡೆ ಹೊತ್ಕೊಂಡ್ ಬರ್ತಾರೆ ಅಲ್ವ ತಂಗಿಯವ್ವ? ಅದನ್ನ ನಾವು ನೀರು ಮಾಡಿ ಇಲ್ಲಿ ಉರಿತಿರೋ ಬೆಂಕಿ ಹಾಕ್ಬಿಡೋದು, ಒಂಥರ ಎಣ್ಣೆ ಹೊಡೆಯೋ ಗ್ಲಾಸ್ಗೆ ಹಾಕ್ತಿವಲ್ಲ ಟಳಂಕ್ ಅಂತ, ಹಂಗೆ. ಮಾತಾಡಬಾರ್ದ? ಸಾರಿ, ನಾನು ಅವ್ರು ಸುಮ್ಮನಿದಾರಲ್ಲ ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ಯಾರಾದ್ರೂ ಒಬ್ರು ಮಾತಾಡ್ಬೇಕಲ್ಲ ತಂಗಿಯವ್ವ, ಅವ್ರು ಕಣ್ಣು ಬಿಟ್ಟು ಮಾತಾಡಕ್ಕೆ ಶುರು ಮಾಡ್ಲಿ, ನಾನು ಗಪ್ಚುಪ್. ಒಟ್ಟಲ್ಲಿ ಸೌಂಡ್ ಇರಬೇಕು, ಅಷ್ಟೇ ವಿಷಯ. ಸೌಂಡೇ ಲಯ. ಅಣ್ಣ, ಗುರೂಜಿ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ನಮ್ಮನ್ನ ಇಲ್ಲಿ ಕರೆದು ನೀವೇ ಹೀಗೆ ಕಣ್ಮುಚ್ಕೊಂಡು ಕೂತ್ರೆ ಹೇಗೆ? ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಭಾನುಮತಿ ಅವರೇ. ಪರಿಹಾರ ಸಿಕ್ತಾ? ಹೇಳಿ ಗುರೂಜಿ, ಅದೇನು ಪರಿಹಾರ ಅಂತ. ನನಗೆ ಚೆನ್ನಾಗಿ ಗೊತ್ತು ನೀವು ನನ್ನ ಸಮಸ್ಯೆನ ನೀಗಿಸ್ತೀರಾ ಅಂತ. ಹಾ, ತೊಂದರೆ ನೀಗುತ್ತೆ. ಇರೋದು ಒಂದೇ ಪರಿಹಾರ, ಆದ್ರೆ ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಬೇಕಾಗುತ್ತೆ. ದೊಡ್ಡ ಮನ್ಸಾ? ಹಾ, 2 ನಿಮಿಷ, ಎಲ್ಲ ವಿವರವಾಗಿ ಹೇಳ್ತೇನೆ. Cupboard, 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 cupboard,
cupboard, cupboard, cupboard, cupboard, cupboard, cupboard, cupboard, cupboard, cupboard, cupboard, cupboard, cupboard. Kabaddi, 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 kabaddi. Runner out. Sigre. ಸಿಂಕು ನಿನ್ ದಮ್ಮಯ್ಯ ಅಂತ ಬಿಡ್ಬೇಡ ಸಿಂಕು ದಮ್ಮನ್ ಹೊಟ್ಟೆ ಕೊಡಿ ಹಿಂಗೆ Time out. Game over. Vijay team wins. ಸೋಲು ಪ್ರತಿ ಒಂದ್ರಲ್ಲೂ ಹೀಗೆ ಇರುತ್ತೆ. ತಗೊಳ್ಳಿ ಈ ಜಾತಕ. ವಿಜಯಂದ ಗುರುಜಿ. ಅಲ್ಲ, ವಿಜಯ್ ಮದುವೆ ಆಗೋ ಒಡಿಯದು. ಅಂದ್ರೆ ಗೀತಾಂದ. ಅವಳನ್ನ ನನ್ನ ಮಗ ಮದುವೆ ಆಗಬಾರ್ದು ಅಂತ ತಾನೇ ಅಣ್ಣ ನಾವಿಲ್ಲಿ ಬಂದಿರೋದು. ಅದನ್ನೇ ನಾನು ಹೇಳಕ್ ಹೊರಟಿರೋದು. ಆದಷ್ಟು ಬೇಗ ವಿಜಯನಿಗೊಂದು ಮದುವೆ ಮಾಡಿಸಿ. ವಾಟ್ ಆರ್ ಯು ಟೆಲ್ಲಿಂಗ್ ಗುರುಜಿ? ಓದೋ ವಯಸ್ಸಲ್ಲಿ ಮದುವೆ? ನಿಮಗೆ ಓದು ಬೇಕಾ ಅಥವಾ ಸಮಸ್ಯೆಗೆ ಪರಿಹಾರ ಬೇಕಾ? ಇಷ್ಟಕ್ಕೂ ಮದುವೆ ಆದ್ಮೇಲೆ ಓದಕ್ಕೆ ಯಾವ ಅಡ್ಡಿನೂ ಇಲ್ಲ. ಗುರುಜಿ ನನಗೆ ಗೊಂದಲ ಆಗ್ತಿದೆ. ಗೀತಾ ವಿಜಯನ್ ಕೈ ಹಿಡಿದು ಮದುವೆ ಆಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಹೇಳಿದ್ದು ನೀವು. ಈಗ ವಿಜಯ್ಗೆ ಮದುವೆ ಮಾಡಿಸಿ ಅಂತ ಹೇಳ್ತಾ ಇರೋದು ನೀವು. ಗೊತ್ತಿದ್ದು ಹಾವಿನ ಹುತ್ತಕ್ಕೆ ಕೈ ಹಾಕಿ ಅನ್ನೋದು ಸಮಸ್ಯೆಗೆ ಪರಿಹಾರ ಹೆಂಗಾಗತ್ತೆ ಗುರುಜಿ? ನಾನು ಮದುವೆ ಮಾಡಿಸಿ ಅಂತ ಹೇಳಿದೆ. ಗೀತಾನೇ ಕರ್ಕೊಂಬಂದು ಮದುವೆ ಮಾಡಿಸಿ ಅಂತ ಎಲ್ಲಿ ಹೇಳಿದೆ? ಅದಕ್ಕೆ ಜಾತಕನ ನಿಮ್ಮ ಕೈ ಕೊಟ್ಟಿದ್ದು. ಬೇಲಿ ದಾಟಿ ನಿಮ್ಮ ಬದುಕಲ್ಲಿ ಹೊರಟು ಬರ್ತಾರ ಹೆಣ್ಣು ಗೀತಾ. ಬರ್ದೇ ಇರೋ ಹಾಗೆ ತಡಿಬೇಕು ಅಂದ್ರೆ ಈ ಜಾತಕದ ಲೆಕ್ಕಾಚಾರ ತಕ್ಕಂತೆ ಹೆಣ್ಣನ್ನ ಹುಡುಕಿ. ಆಗ ಗೀತಾ ನಿಮ್ಮ ಮನೆ ಹೊಸಲು ತುಳಿಯಲ್ಲ, ನಿಮ್ಮ ಬದುಕಲ್ಲಿ ಬರೋಲ್ಲ.
ಈ ಜಾತಕದವಳು ನೀವು ಹೇಳ್ದಾಗೆ ಕೇಳಿಕೊಂಡು ಹೋಗೋ ಹೆಣ್ಣು, ತೊಂದರೆ ಇರೋಲ್ಲ. ಅಷ್ಟೇ ಅಲ್ಲ, ಈ ಹೆಣ್ಣು ಮದುವೆ ಆಗಿ ನಿಮ್ಮ ಮನೇಲಿದ್ರೆ ಆ ಹೆಣ್ಣು ನಿಮ್ಮ ಮನೆಗೆ ಬರೋದಕ್ಕೆ ಅವಕಾಶನೇ ಇಲ್ಲ. ದಾರಿ ಇರೋದು ಇದು ಒಂದೇ. ಆ ಹೆಣ್ಣು ಗೀತಾ ನಿಮ್ಮ ಮಗ ವಿಜಯನ ಬದುಕಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ನೀವು ಈ ಕೆಲಸನ ಮಾಡಿದ್ರೆ ನಿಮಗೆ ಗೆಲುವು ಸಾಧ್ಯ. ಇಲ್ಲ, ಸೋಲು ನಿಮ್ಮನ್ನ ಹುಡ್ಕೊಂಬರೋದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಈ ಆಪ್ಷನ್ ಬಿಟ್ಟು ಆಪ್ಷನ್ ನಂಬರ್ 2 ಅಂತ ಏನಾದ್ರೂ ಇದೆಯಾ? ಇಲ್ಲ, ಇದು ಒಂದೇ ದಾರಿ. ಆಯ್ಕೆ ನಿಮ್ಮದು. ಗೀತಾಗೂ ಮುಂಚೆ ವಿಜಯ್ ಬದುಕಲ್ಲಿ ಇನ್ನೊಂದು ಹೆಣ್ಣು ಬರಬೇಕು. ಅವಳು ಈ ಜಾತಕದ ಒಳಗಿರ್ಬೇಕು ಅಷ್ಟೇ. ನಾವು ಫಸ್ಟ್ ಹಾಫ್ ಅಲ್ಲಿ ಗೆಲ್ತೀವಿ ಅನ್ಕೊಂಡ್ವಿ, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಚಚ್ಬಿಸ್ ಹಾಕ್ಬಿಟ್ರಲ್ಲ ಗೀತಾ. ಯಾಕೆ ವಿಜಯ್ ಜೀವನದಲ್ಲಿ ಎಂಟ್ರಿ ಕೊಡಕ್ ಹೋದೆ? ಎಂಟ್ರಿ ಕೊಟ್ಟಿಲ್ಲ ಕಣೆ, ಎದುರ್ಸ್ ನಿಂತಿದ್ದಾಳೆ. ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ ಅಂದ್ರೆ ಅರ್ಥ ಮದ್ವೆ ಆಗೋದು, ತಿಳ್ಕೊ. ಅಂದ್ರೆ ನಾನ್ ಹೇಳ್ತಿರೋದು ಅವ್ನ್ ವಿಷಯಕ್ಕೆ ಹೋಗಿ ತಪ್ಪು ಮಾಡ್ದೆ ಅಂತ. ಕಬಡ್ಡಿ ಆಡಿ ಆಡಿ ಸುಸ್ತಾಗೋಯ್ತು ಕಣ್ರೆ. ಸುಸ್ಮನೆ ಹಾಳಾಗೋಗ್ಲಿ, ನಾವ್ ಸೋತಿದೀವಿ ಕಣೆ. 5 ಪಾಯಿಂಟ್ ಅಲ್ಲಿ 1 ಪಾಯಿಂಟ್ ಹೋಯ್ತು, ಇನ್ನ 4 ಪಾಯಿಂಟ್ ಇದೆ. ಅದ್ರಲ್ಲಿ ಅವ್ರಿಗೆ 2 ಪಾಯಿಂಟ್ ಸಿಕ್ಕಿದ್ರು ಮುಗೀತು ನಿನ್ ಕತೆ. ನಿನಗೂ ಈ ಕಾಲೇಜ್ಗೂ ಋಣ ಹರಿದೋಯ್ತು. ಹಾಗಾಗಲ್ಲ, ಇನ್ನು 4 ಅವಕಾಶ ನಮಗಿದೆ. ಸದ್ಯಕ್ಕೆ ಸೋಲ್ ಶುರುವಾಗಿದೆ ಮಾತ್ರಕ್ಕೆ ಜೀವನ ಪೂರ್ತಿ ಅದ್ ನಮ್ ಜೊತೆಗಿರುತ್ತೆ ಅಂತ ಅನ್ಕೊಳ್ಳೋದು ನಮ್ ದಟ್ಟತನ. ಅವರು ಗಂಡಸ್ರು ಕಣೆ ಗೀತಾ, ಶಕ್ತಿ ಜಾಸ್ತಿ. ಹಾಗಿದ್ಮೇಲೆ ಶಕ್ತಿ ಜಾಸ್ತಿ ಇರೋರ್ ಮೇಲೆ ಮೊದಲನೇ ರೌಂಡ್ ಹೇಗೆದ್ವಿ? ಟೆಕ್ನಿಕ್ಕು ಕಣೆ. ಅದೇ ಟೆಕ್ನಿಕ್ ನ ನಾವ್ ಸೆಕೆಂಡ್ ರೌಂಡ್ಗೆ ಅಪ್ಲೈ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ನಮ್ಮಲ್ಲಿದ್ದ ಓವರ್ ಕಾನ್ಫಿಡೆನ್ಸ್ ನಮ್ಮನ್ನ ಆಳ್ತಾ ಇತ್ತು. ಮನಸ್ ಮಾಡಿದ್ರೆ ಎಂತ ಕನಸ್ ಬೇಕಾದ್ರೂ ನನ್ಸಾಗತ್ತೆ. ಛಲ ಬಿಡ್ಬೇಡಿ. ಒಂದ್ ಸೋಲು ನಮ್ ವಿಶ್ವಾಸನ ಅಲ್ಲಾಡ್ಸ್ಬಾರ್ದು. ಗೆಲ್ಲೋ ಗುರಿಗೆ ಸೋಲೆ ಮೆಟ್ಲು, ಸಾಧಿಸೋ ಸಾಧನೆಗೆ ಮನಸ್ಸೇ ತೊಟ್ಲು. ನಮ್ ಜವಾಬ್ದಾರಿ ಕಾಲೇಜ್ಗೆ ಒಂದ್ ನೆಮ್ಮದಿಯಾದ ವಾತಾವರಣ ಕೊಡೋದು. ಅದನ್ನ ಹಾಳ್ ಮಾಡ್ತಿರೋ ವಿಜಯ್ ಆರ್ಭಟಕ್ಕೆ ತಣ್ಣೀರ್ ಎರಚಬೇಕು ಅಂದ್ರೆ ನಾವು ಮುಂದಿನ ಪಂದ್ಯಗಳಲ್ಲಿ ಗೆಲ್ಲೇಬೇಕು. ಗೆಲ್ತೀವಿ. ಹೇ ಪೇಬ್.